ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನ್ಯಾಯಸ್ಥಾನದಲ್ಲಿ ಶಿವು ಕೂತಿರೋದ್ರಿಂದ ಅವ್ರ ಮನೆಯವರು ಯಾರೂ ಈ ವಿಚಾರವಾಗಿ ಮತ ಹಾಕೋ ಹಾಗಿಲ್ಲ. ಹಾಗೆ ಮಾದಪ್ಪಣ್ಣನ ಮೇಲೆ ಆರೋಪ ಬಂದಿರೋದ್ರಿಂದ ಅವ್ರ ಮನೆಯವರು ಯಾರೂ ಮತ ಹಾಕೋ ಹಾಗಿಲ್ಲ. ಅವರನ್ನು ಬಿಟ್ಟು ಯಾರು ಬೇಕಾದರೂ ಕೈ ಎತ್ತಬಹುದು, ಮತ ಹಾಕ್ಬೋದು. ಏನಂತೀಯಪ್ಪ ಶಿವು? ನೀವ್ ಹೇಳದ್ಮ್ಯಾಕೆ ಅದ್ ಸರಿಯಾಗಿ ಇರ್ತದ ಮಾವ. ಮಾದಪ್ಪನ ಮನೇಲಿ ಶೋಧ ಆಗ್ಬಾರ್ದು ಅನ್ನೋರೆಲ್ಲರೂ ಕೈ ಎತ್ರಿ. ಎತ್ರಪ್ಪ ಕೈನಾ, ಯಾಕೆ ಸುಮ್ಮನೆ ಇದ್ದೀರಾ? ಸ್ವಾದ ಬೇಡ ಅನ್ನೋದಕ್ಕೆ ಕೊಯ್ಯೊತ್ತಿದ್ರು ಒಬ್ರು ಎತ್ತುತ್ತಾ ಇಲ್ಲ. ಯಜಮಾನ್ರ ಮಗನೇ ಕೈ ಎತ್ತಾನೆ ಅಂತಂದ್ರೆ ಇವರೆಲ್ಲಕ್ಕೆ ಊರಿಗೆಲ್ಲ ಒಳ್ಳೇದು ಮಾಡ್ಬೇಕು. ಎತ್ತರ ಕೈಯ ಯಾವುದೇ ಕಾರಣಕ್ಕೂ ಶೋಧ ಆಗಬಾರ್ದು. ರತ್ನ ಏನೋ ಮಾತಾಡಬೇಕು ಅಂದ್ರೆ? ಅಶು, ನಾನು ರಶ್ಮಿ ಹತ್ರ ಪರ್ಸ್ನಲ್ ಆಗಿ ಮಾತಾಡಿದ್ದೀನಿ. ನೀನು ಅನ್ಕೊಂಡಿರೋ ಥರ ಅಥವಾ ಜನರೆಲ್ಲ ಮಾತಾಡೋ ಥರ ಮಾದಪ್ಪಣ್ಣ ಮನೇಲಿ ಯಾರೂ ಇಲ್ಲ. ಅಲ್ಲಿರೋದು ಶಾಂತಮ್ಮ ಅನ್ನೋ ಒಬ್ಳು ಹೆಂಗಸು ಪರ್ಶು. ಪಾಪ ತಾನು ತನ್ನವರು ಅಂತ ಯಾರೂ ಇಲ್ಲದೆ ಮನೆ ಗೆಲ್ಸಕ್ಕಿದ್ದಾರೆ. ನಾನು ಪರ್ಸ್ನಲ್ ಆಗಿ ಅವ್ರನ್ನ ಯಾವತ್ತೂ ಮೀಟ್ ಮಾಡಿಲ್ಲ. ಆದರೆ ಒಬ್ರು ವ್ಯಕ್ತಿತ್ವನ ಇನ್ನೊಬ್ರು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಎಂಥವ್ರು ಅಂತ. ಅಲ್ಲ ರತ್ನ, ಗುಲ್ಲಾಗಿರೋದು ಜನಗಳ ಮಧ್ಯ, ಅವ್ರು ಬಂದು ಹೇಳಿರೋದು ಅಪ್ಪಯ್ಯನ ಹತ್ರ. ಇದ್ರಲ್ಲಿ ನನ್ನ ತಪ್ಪೇನೈತೆ? ಅಯ್ಯೋ, ನಿಮ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಲೀಲಕ್ಕ ತವ್ರ ಮನೆಗೆ ಹೋದ್ಮೇಲೆ ಪಾಪ ನಮ್ಮ ರಶ್ಮಿ ಒಬ್ಳಿಗೆ ಮನೆ ನಡೆಸೋದು ಕಷ್ಟ ಆಗ್ತಿತ್ತು. ಆಗ ಬಂದಿದ್ದ ಹೆಂಗಸಿವ್ರು ಯಾರಿಗೂ ತೊಂದರೆ ಇಲ್ದಿದ್ದಂಗೆ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಅದು ಅಲ್ಲದೆ ತುಂಬಾ ಅಸಹಾಯಕ ಹೆಂಗಸಂತೆ. ಅವ್ರ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಈ ಥರ ಅಪವಾದನೆ ಬಂದ್ರೆ ಅವ್ರು ಹೇಗೆ ಸಹಿಸ್ಕೊಳ್ತಾರೆ ಪರ್ಶು? ನೋಡು, ಇದರಲ್ಲಿ ನಿನ್ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಏನೋ ನಿನ್ನ ಹತ್ರ ಹೇಳ್ಕೊಬೇಕು ಅನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ ಅಷ್ಟೆ. ರತ್ನ, ನಂತವ ಏನು ಬೇಕಾದ್ರೆ ಹೇಳ್ಕೊಬೋದು ಅಂತ ಅನ್ಸೈತಲ್ಲ. ಇವಾಗ ನನ್ನ ಜೀವನದಲ್ಲಿ ಏನೋ ಸಾಧಿಸಿದ್ದೀನಿ ಅಂತ ಅನಿಸ್ತೈತೆ. ಇಷ್ಟು ಸಾಕು ರತ್ನ. ಈ ಕಷ್ಟದಲ್ಲಿರೋರಿಗೆ, ಕೈಲಾಗದೇದವ್ರಿಗೆ, ಅಸಹಾಯಕರಿಗೆ ಸಹಾಯ ಮಾಡಿದ್ರೆ ಆ ಶಿವ ಮೆಚ್ತಾನಂತೆ. ನೀನೇನು ತಲೆ ಕೆಡ್ಸ್ಕೋಬೇಡ. ಆ ಪಾಪದ ಹೆಂಗಸಿಗೆ ತೊಂದರೆ ಆಗಕ್ಕೆ ನಾನು ಬಿಡಕ್ಕಿಲ್ಲ. ಅಲ್ಲಿ ಪಂಚಾಯಿತಿ ನಡೆಸ್ತಿರೋದು ನಿಮ್ಮಪ್ಪನೇ, ಗೊತ್ತಿದೆ ತಾನೆ? ರತ್ನ, ಪಂಚಾಯತಿಲಿ ಯಾರು ಬೇಕಾದ್ರೂ ಇರಲಿ, ಆದರೆ ಈ ವಿಷಯನ ನನಗೆ ಹೇಳಿರೋದು ನೀನು ಅಷ್ಟೇ. ಎದುರುಗಡೆ ಯಾರು ಬೇಕಾದರೂ ಬರಲಿ, ಏನು ಬೇಕಾದರೂ ಮಾಡಲಿ, ನಿನಗೋಸ್ಕರ, ನಿನ್ನೊಬ್ಬಳಿಗೋಸ್ಕರ ಈ ಪರ್ಶು ಯಾವಾಗಲೂ ನ್ಯಾಯದ ಪರ ನಿಂತಿರ್ತಾನೆ. ನೀನು ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ. ನಾವೆಲ್ಲರೂ ಇವತ್ತಿಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದರೆ, ಯಾವುದೇ ಭಯ ಇಲ್ಲದೆ ನಿಂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಹಗಲು ರಾತ್ರಿ ಅಂದೆ ಅವ್ರ ಜೀವನ ಲೆಕ್ಕಿಸದೆ ದೇಶದ ಗಡಿಲಿ ನಮ್ಮನ್ನು ಕಾಯ್ತಾ ಇರೋ ಸೈನಿಕ. ಅಂಥ ಸೈನಿಕನ ಮನೆಗೆ ಅವಮಾನ ಆದರೆ ಸರಿ ಇರಕ್ಕಿಲ್ಲ. ಅದು ಅಲ್ಲದೆ ಯಾರೋ ಕೆಲ್ಸದಮ್ಮ ಅವಳ ಜೀವನಕ್ಕೋಸ್ಕರ ಮಾದಪ್ಪಣ್ಣನ ಮನೆಯಲ್ಲಿ ಕೆಲಸ ಮಾಡ್ತಾವಳೆ. ಅಂಥವಳಿಗೆ ಸಹಾಯ ಮಾಡಿ ಒಂದು ಅವಕಾಶ ಕೊಟ್ಟವ್ರೆ. ಅದಕ್ಕೆ ನಾವು ಖುಷಿ ಪಡಬೇಕೇ ಹೊರತು ಕೀಳಾಗಿ ನೋಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು ಅನ್ನೋದು ನನ್ನ ಮಾತು. ಏನ್ರಪ್ಪ, ನ್ಯಾಯ ತೀರ್ಮಾನ ಆಯ್ತಲ್ಲ, ಎಲ್ಲರೂ ಹೊರಡಬಹುದು.
ಅಣ್ಣ, ನ್ಯಾಯಕ್ಕೋಸ್ಕರ ಯಾರನ್ನ ಬೇಕಿದ್ರೂ ಹೆದರಾಕೊಳ್ಳೋ ಗುಣ ನನ್ನ ಗಂಡಂತು. ಇವತ್ತು ಆ ಗುಣನ ನಿನ್ನಲ್ಲಿ ನೋಡ್ಬಿಟ್ಟೆ ಕಣ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಪಾರು, ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ಅಪ್ಪಯ್ಯ ಹೋಯ್ತವ್ರೆ, ನಾನು ಬರ್ತೀನಿ. ಶಿವ ಬರ್ತೀನಿ ಕಲ. ಬಹು ಖುಷಿ ಆಯ್ತು ಕಲ, ಬಹು ಖುಷಿ ಆಯ್ತು. ಮಾದಪ್ಪಣ ಬರ್ತೀನಿ. ರತ್ನ ಬರ್ತೀನಿ. ನಮ್ಮ ಅಣ್ಣ ಇಷ್ಟೊಂದು ಬದಲಾಗ್ತಾನೆ ಅಂತ ನಾನು ನಂಬ್ಕೊಂಡೇ ಇರಲಿಲ್ಲ. ಅಲ್ವಾ ಅದ್ಕೆ? ಮೊದ್ಲು ಹೇಗಿದ್ದ ಇವಾಗ ಹೇಗಾಗಿದ್ದಾನೆ ನಂಬಕ್ಕೆ ಆಗ್ತಿಲ್ಲ. ನಾನೆಷ್ಟು ಹೇಟ್ ಮಾಡ್ತಿದ್ದೆ ಅವನ್ನ, ನೆನ್ಸ್ಕೊಂಡ್ರೆ. ಸಾರಿ ಅದಕ್ಕೆ, ನಿಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗಿಂತ ಜಾಸ್ತಿ ಕೋಪ ಇತ್ತು ಅಂದ್ಮೇಲೆ ನನಗೆ. ಹೌದಾ ಅದ್ಕೆ? ಹಾಗಾದ್ರೆ ನಾವೆಲ್ಲ ಸೇಮ್. ಆದ್ರೆ ಇವಾಗ ನಾವೆಲ್ಲ ಎಷ್ಟು ಕ್ಲೋಸ್ ಆಗಿದೀವಿ ಗೊತ್ತಾ ಅದ್ಕೆ? ನಾನು ಹೇಳ್ತೀನಿ ಅದಕ್ಕೆ, ನಮ್ಮ ರಾಣಿ ಮದುವೆ ಟೈಮಲ್ಲಿ ನಾನು, ಇವಳು, ನಮ್ಮ ಮಂಜಿ, ಗುಂಡು, ಸೀನೊಂದ್ ಜೊತೆ ಅವನು ಸೇರ್ಕೊಂಡು ಎಷ್ಟು ಮಜಾ ಮಾಡಿದೀವಿ ಗೊತ್ತಾ. ಸಖತ್ ಕ್ಲೋಸ್ ಆಗ್ಬಿಟ್ಟ ನಮ್ಮೆಲ್ರಿಗೂ. ಅದೇ ಅದ್ಕೆ, ಆ ಸೋಮೇಗೌಡ ನಿಮ್ ಮುಂದೆ ಪೋಸ್ ಕೊಡ್ತಿರ್ಲಿಲ್ವಾ, ಅವನ ಅಹಂಕಾರನ ಮುರಿಬೇಕು ಅಂತ ನಾವೆಲ್ಲ ಸೇರ್ಕೊಂಡಿದ್ವಿ. ಆಗ ಬಂದವನೇ ನಮ್ಮ ಪರ್ಶು. ನನಗೂ ನನ್ನ ತಂಗಿ ಮೇಲೆ ಪ್ರೀತಿ ಇದೆ. ನನ್ನ ತಂಗಿ ತಂಟೆಗೆ ಯಾವನ್ನೇ ಬರಲಿ, ಅದು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಜೊತೆ ಸೇರ್ಕೊಂಡು ಪಾಪ ಆ ಸೋಮೇಗೌಡನ ಊಟಕ್ಕೆ ಬೇದಿ ಮಾತ್ರೆ ಬಿಡಿಸ್ಬಿಟ್ಟು ಅವನಿಗೆ ಹರ ಹರ ಶಿವ ಶಿವ ಅನ್ನೋಂಗೆ ಮಾಡಿಬಿಟ್ಟ. ಸಖತ್ ಮಜಾ ಇತ್ತು ಮಾತ್ರ. ನಿಜನಾ? ಹೌದು ಅದ್ಕೆ. ಆದ್ರೂ ಅವನು ಮೊದ್ಲಿನ ಹಾಗಿಲ್ಲ ಅದಕ್ಕೆ. ಅವ್ನ ಹತ್ರ ಬಂದ್ರೆ ಕೋಪ ಬರೋದು, ಮನೆಗೆ ಬಂದ್ರೆ ಯಾಕಾದ್ರೂ ಬಂದಿದ್ದಾನೇನೋ ಅನ್ಸೋದು. ಆದ್ರೆ ಇದೆಲ್ಲ ಯಾವಾಗ ಬದಲಾಯಿತು ಅನ್ನೋದೇ ಗೊತ್ತಿಲ್ಲ. ಅಹಂಕಾರ, ಕೆಟ್ಟ ಬುದ್ಧಿ ಎಲ್ಲ ಬಿಟ್ಟು ತುಂಬಾ ಒಳ್ಳೆಯವನಾಗಿದ್ದಾನೆ. ಅದರಲ್ಲೂ ಇವತ್ತು ಪಂಚಾಯತಿಲಂತೂ ನಂಗೆ ತುಂಬಾ ಇಂಪ್ರೆಸ್ ಮಾಡ್ಬಿಟ್ಟ ಅದಕ್ಕೆ ಅವನು. ಪರ್ಶು ವಿಷಯ ಮಾತಾಡುವಾಗ ರತ್ನ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ದಾಳೆ? ಅದ್ಕೆ ಹೇಳೋದ್ ಮರ್ತೋಗ್ಬಿಟ್ಟೆ. ಅಣ್ಣ ಮಾದಪ್ಪ ಅಂಕಲ್ ಮನೆಗೆ ಹೋಗ್ತಿದ್ದಾನಂತೆ, ಅಂಗಡಿಯಿಂದ ಫೋನ್ ಬಂದಿತ್ತು. ಓ ಸರಿ. ನನ್ನ ಅತ್ತೆ ವಿಷಯ ಬೀದಿಗೆ ಬಂತು, ಪಂಚಾಯತಿಗೆ ಬಂತು. ಇನ್ನು ನಮ್ಮಪ್ಪ ಮಾಡಿಸೋ ಅಷ್ಟು ಕೆಟ್ಟ ಕೆಲಸನ ನನ್ನ ಗಂಡಂಗೆ ಗೊತ್ತು ಮಾಡಿಸ್ಬೇಕು. ಆದರೆ ಅದಕ್ಕೆ ಸರಿಯಾದ ಟೈಮ್ ಬರಲೇಬೇಕು. ಈಗ ಬೇರೆ ಮಾದಪ್ಪ ಅಂಕಲ್ ಮನೆಗೆ ಹೋಗಿದ್ದಾನೆ ಮಾವ. ಅಲ್ಲಿ ನನ್ನ ಅತ್ತೆನೇನಾದರೂ ಅವ್ನು ನೋಡ್ಬಿಟ್ರೆ ಏನಾಗುತ್ತೋ ಏನೋ. ಮಕ್ಕಳವ ನೀನೇ ನೋಡ್ಕೋಬೇಕು ತಾಯಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ